ವೈದ್ಯರ ನಿರ್ಲಕ್ಷ್ಯ, ಬಾಣಂತಿ ಅವಳಿ ಕಂದಮ್ಮ ಸಾವನ್ನಪ್ಪಿದ್ದಾವೆ. ಗದಗ ಜಿಲ್ಲೆ ಗಜೇಂದ್ರಗಡ ಪಟ್ಟಣದಲ್ಲಿ ನಡೆದಂಥ ಘಟನೆ ಇದು. ವೈದ್ಯರ ನಿರ್ಲಕ್ಷ್ಯ, ವೈದ್ಯೋ ನಾರಾಯಣ ಹರಿ ಅಂತ ನಾವೆಲ್ಲ ಕರಿತೀವಿ, ಅವರನ್ನೇ ದೇವರು ಅಂತ ನಾವು ಭಾವಿಸ್ತೀವಿ. ಅವ್ರ ನಿರ್ಲಕ್ಷ್ಯ ಮಾಡಿಬಿಟ್ರೆ ಪ್ರಾಣಗಳೇ ಜೀವಗಳೇ ಹೋಗ್ಬಿಡ್ತವೆ. ಖಾಸಗಿ ಆಸ್ಪತ್ರೆ ಎದುರು ಸಂಬಂಧಿಕರು ಗೋಗರಿತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮೃತ ಮಹಿಳೆ ನಂದಿನಿ ಕುಟುಂಬಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೊಪ್ಪಳದ ವಿರುಪಾಪುರ ಗ್ರಾಮದ ಮಹಿಳೆ ಫೆಬ್ರವರಿ 2ರಂದು ಅವಳಿ ಮಕ್ಕಳಿಗೆ ನಂದಿನಿ ಅನ್ನೋರು ಜನ್ಮ ನೀಡಿರ್ತಾರೆ. ಸಿಸೇರಿಯನ್ ವೇಳೆ ರಕ್ತದ ವ್ಯವಸ್ಥೆ ಮಾಡದ ಆರೋಪ. ರಕ್ತದ ಕೊರತೆಯಿಂದಲೇ ಬಾಣಂತಿ ಸಾವು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ಕುಟುಂಬಸ್ಥರು. ವೈದ್ಯರು ಯಾಕೆ ಬಹಳಷ್ಟು ಅಲರ್ಟ್ ಆಗಿರಬೇಕು ಅಂದರೆ, ಅವರ ಕೈಯಲ್ಲಿ ಒಂದು ಜೀವನೇ ಇರುತ್ತೆ. ಅದರಲ್ಲೂ ಪಾಪ 2 ಕಂದಮ್ಮಗಳು ಇನ್ನೂ ಜಗತ್ತನ್ನೇ ನೋಡಿಲ್ಲ, ಕಣ್ಣೇ ಬಿಟ್ಟಿಲ್ಲ ಸರಿಯಾಗಿ. ಆ ಕಂದಮ್ಮಗಳು ಕೂಡ ಬಲಿಯಾಗಿದ್ದಾವೆ. ಗದಗ ಜಿಲ್ಲೆ ಗಜೇಂದ್ರಗಡ ಪಟ್ಟಣದಲ್ಲಿ ನಡೆದಂಥ ಘಟನೆ ಇದು. ಖಾಸಗಿ ಆಸ್ಪತ್ರೆಯ ಎದುರು ಸಂಬಂಧಿಕರು ಈಗ ಪ್ರತಿಭಟನೆ ಮುಖೇನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೃತ ಮಹಿಳೆ ನಂದಿನಿ ಕುಟುಂಬಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವುದು. ಕೊಪ್ಪಳದ ವಿರುಪಾಪುರ ಗ್ರಾಮದ ಮಹಿಳೆ ನಂದಿನಿ ಇಲ್ಲಿ ಸಾವನ್ನಪ್ಪಿದ್ದಾರೆ. ಫೆಬ್ರವರಿ 2ರಂದು ಅವಳಿ ಮಕ್ಕಳಿಗೆ ನಂದಿನಿಯವರು ಜನ್ಮ ನೀಡಿರ್ತಾರೆ. ಸಿಸೇರಿಯನ್ ವೇಳೆ ರಕ್ತದ ವ್ಯವಸ್ಥೆ ಮಾಡಿರಲಿಲ್ವಂತೆ ಈ ಡಾಕ್ಟರ್ಗಳು. ಹಾಗಾಗಿ ರಕ್ತದ ಕೊರತೆಯಿಂದಲೇ ಬಾಣಂತಿ ಸಾವನ್ನಪ್ಪಿದ್ದಾರೆ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್. ಬಹಳ ದೊಡ್ಡ ದುರಂತ ಇದು. ಆ ಕುಟುಂಬಸ್ಥರ ಆರೋಪ ಏನು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಪ್ರಮುಖವಾಗಿ ವೈದ್ಯರ ನಿರ್ಲಕ್ಷ್ಯಕ್ಕೆ 2 ಕಂದಮ್ಮಗಳು, ಅದರ ಜೊತೆಗೆ ತಾಯಿ ಕೂಡ ಮೃತಪಟ್ಟಂತ ಘಟನೆ ಗದಗ ಜಿಲ್ಲೆಯ ಗಜೇಂದ್ರಗಡದಲ್ಲಿ ನಡೆದಿದೆ. ಈ ಒಂದು ವಿಚಾರ ಕುರಿತಂತೆ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಮೊದಲನೇದಾಗಿ ಈ ಒಂದು ನಮ್ಮ ಮನೆಗೆ ಮಕ್ಕಳು ಮೊಮ್ಮಕ್ಕಳು ಬರ್ತಾರೆ ಎಂಬ ಒಂದು ಕನಸನ್ನು ಕಟ್ಟಿಕೊಂಡಿದ್ದಂತಹ ಒಂದು ನಂದಿನಿಯ ಕುಟುಂಬಸ್ಥರು ಈಗ ನಿಜಕ್ಕೂ ಕೂಡ ಈ ಒಂದು ವೈದ್ಯರ ನಿರ್ಲಕ್ಷ್ಯಕ್ಕೆ ಕಣ್ಣೀರನ್ನ ಇಡ್ತಾ ಇದ್ದಾರೆ. ಪ್ರಮುಖವಾಗಿ ಹೆರಿಗೆ ಅಂದ್ರೆ ಫೆಬ್ರವರಿ 2 ನಂತರ ನಂದಿನಿಗೆ ಹೆರಿಗೆ ಆಗಿದೆ. ಅವಳಿ ಜವಳಿ 2 ಮಕ್ಕಳು ಜನಿಸಿದ್ದಾರೆ. ಮಕ್ಕಳು ಜನಿಸಿದ ನಂತರ ತೀವ್ರ ರಕ್ತಸ್ರಾವದಿಂದ ಪರದಾಡ್ತಿದ್ದಂತ ನಂದಿನಿಗೆ ಕೂಡಲೇ ವೈದ್ಯರು ಸೂಕ್ತವಾದ ಚಿಕಿತ್ಸೆಯನ್ನ ರಕ್ತವನ್ನ ನೀಡಬೇಕಾಗಿತ್ತು. ಆದ್ರೆ ನಿರ್ಲಕ್ಷ್ಯದಿಂದಾಗಿ ನಂದಿನಿ ಲೋ ಬಿಪಿಯಿಂದಾಗಿ ಮತ್ತಷ್ಟು ಅನಾರೋಗ್ಯಕ್ಕೀಡಾಗಿದ್ದಾರೆ. ಕೂಡಲೇ ಈ ಒಂದು ನಂದಿನಿಗೆ ಚಿಕಿತ್ಸೆಯನ್ನು ನೀಡಬೇಕಾಗಿದ್ದಂತಹ ಗಜೇಂದ್ರಗಡದ ಆಸ್ಪತ್ರೆಯವರು ನಿರ್ಲಕ್ಷ್ಯ ಮಾಡಿ ಬೇರೆ ಆಸ್ಪತ್ರೆಗೆ ನಂದಿನಿಯನ್ನ ಬರೆದುಕೊಂಡು ಶಿಫ್ಟ್ ಮಾಡಲು ತಿಳಿಸಿದ್ದಾರೆ. ಏಕಾಏಕಿ ದಾರಿ ಕಾಣದಂತಹ ನಂದಿನಿ ಕುಟುಂಬಸ್ಥರು ಕೂಡಲೇ ಬಾಗಲಕೋಟೆಗೆ ಕರೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ದಾರಿ ಮಧ್ಯದಲ್ಲಿಯೇ ಈ ಒಂದು ನಂದಿನಿ ನಿಧನವಾಗಿರುವಂತಹ ಸುದ್ದಿ ನಿಜಕ್ಕೂ ಕೂಡ ಈ ಒಂದು ಆಕ್ರೋಶಕ್ಕೆ ಕಾರಣವಾಗಿದೆ. ಅದರ ಜೊತೆಗೆ ಈ ಒಂದು ನಂದಿನಿಯ ಕುಟುಂಬಸ್ಥರು ಸದ್ಯ ಈ ಒಂದು ನಿರ್ಲಕ್ಷ್ಯವನ್ನು ತೋರಿದಂತಹ ಗಜೇಂದ್ರಗಡ ಪಟ್ಟಣದ ಖಾಸಗಿ ಆಸ್ಪತ್ರೆಯ ಒಂದು ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಬೇಕು. ನಮ್ಮ ಒಂದು 2 ಹಸುಗೂಸಿಗೆ ಮತ್ತು ನಂದಿನಿಯ ಸಾವಿಗೆ ಕಾರಣವಾದಂತಹ ಆಸ್ಪತ್ರೆ ನಮಗೆ ಬೇಡ ಎಂಬ ಒಂದು ಪಟ್ಟನ್ನು ಹಿಡಿದಿದ್ದಾರೆ. ಇದರ ಜೊತೆಗೆ ಈ ಒಂದು ವಿಷಯವನ್ನ ತಿಳಿದಂತಹ ಕುಟುಂಬಸ್ಥರು ಆಸ್ಪತ್ರೆ ಎದುರು ಜಮಾಯಿಸಿ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದು, ವಿಷಯವನ್ನ ತಿಳಿದಂತಹ ಪೊಲೀಸರು ಸದ್ಯ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ರಾಮ್, ಥ್ಯಾಂಕ್ ಯು ರವಿಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.